ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಈ ಬಾರಿ ರೈತರಿಂದ ಹತ್ತಿ ಖರೀದಿ ಪ್ರಕ್ರಿಯೆಯು ಭಾರತೀಯ ಹತ್ತಿ ನಿಗಮ ಮೂಲಕ ಅಧಿಕೃತವಾಗಿ ಆರಂಭಗೊಂಡಿದೆ. ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ನೇರ ಖರೀದಿ ಪ್ರಕ್ರಿಯೆಗಾಗಿ ತಾಲೂಕಿನ 6 ಹತ್ತಿ ಗಿರಣಿಗಳಿಗೆ ಖರೀದಿ ಕೇಂದ್ರಗಳನ್ನಾಗಿ ಕಾರ್ಯನಿರ್ವಹಿಸಲು ಅನುಮತಿ ನೀಡಲಾಗಿದೆ. ರೈತರಿಗೆ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ದರ ಒದಗಿಸುವ ಉದ್ದೇಶದಿಂದ ಈ ಖರೀದಿ ಪ್ರಕ್ರಿಯೆ ಜಾರಿಯಲ್ಲಿದೆ. ಈಗಾಗಲೇ ನಿಗಮವು ಎಂಎಸ್ಪಿ ದರವನ್ನು ನಿಗದಿಪಡಿಸಿದೆ. ರೈತರು ತಮ್ಮ ಹತ್ತಿಯನ್ನು ಸರ್ಕಾರದ ನಿಗದಿತ ದರದಲ್ಲಿ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ರೈತರು ಕಡ್ಡಾಯವಾಗಿ ಕಪಾಸ್ ಕಿಸಾನ್ ಆಪ್ ಮೂಲಕ ತಮ್ಮ ಹೆಸರು, ಭೂಮಿ ಮತ್ತು ಬ್ಯಾಂಕ್ ವಿವರಗಳನ್ನು ನೋಂದಾಯಿಸಿಕೊಳ್ಳಬೇಕು. ನೋಂದಣಿ ಮಾಡಿಕೊಂಡ ರೈತರು ಮಾತ್ರ ನಿರ್ದಿಷ್ಟ ಕೇಂದ್ರಗಳಿಗೆ ಹತ್ತಿಯನ್ನು ತಂದು ಮಾರಾಟ ಮಾಡಲು ಅರ್ಹರಾಗಿರುತ್ತಾರೆ. ಖರೀದಿಗೆ ಬರುವ ಹತ್ತಿಯು ಸರ್ಕಾರದ ನಿಗದಿತ ಗುಣಮಟ್ಟವನ್ನು ಹೊಂದಿರಬೇಕು. ಇದರ ಜೊತೆಗೆ ಹತ್ತಿಯಲ್ಲಿನ ತೇವಾಂಶವು 12% ಕಡಿಮೆ ಇರಬೇಕು. ಈ ಮಾನದಂಡಗಳನ್ನು ಪೂರೈಸುವ ಹತ್ತಿಗೆ ಮಾತ್ರ ಸಂಪೂರ್ಣ ಬೆಂಬಲ ಬೆಲೆ ಸಿಗಲಿದೆ. ಜೇವರ್ಗಿ ಎಪಿಎಂಸಿ ಕಾರ್ಯದರ್ಶಿ ಸುಮಂಗಲಾದೇವಿ, ನಿಗದಿತ ಬೆಲೆಯಲ್ಲಿ ರೈತರಿಂದ ನೇರ ಹತ್ತಿ ಖರೀದಿ ಪ್ರಕ್ರಿಯೆ ಆರಂಭವಾಗಿದೆ. ಸರ್ಕಾರದ ಮಾರ್ಗಸೂಚಿಯಂತೆ ರೈತರು ಹೆಸರು ನೋಂದಾಯಿಸಿಕೊಂಡು ನಿಗದಿತ ಕೇಂದ್ರಗಳಿಗೆ ಮಾತ್ರ ಹತ್ತಿ ತರಬೇಕೆಂದು ಮಾಹಿತಿ ನೀಡಿದರು. ಈ ಸದುಪಯೋಗ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಇದನ್ನ ಮಾಡಿದೆ. ಹಾಗಾಗಿ ಎಲ್ಲ ರೈತರು ಇದನ್ನ ಸದುಪಯೋಗ ಪಡಿಸ್ಕೊಂಡು ಯಾವುದೇ ದಲ್ಲಾಳಿಗಳಿಗೆ ಆಮಿಷಗಳಿಗೆ ಒಳಗಾಗದೆ ನೇರವಾಗಿ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ವಿನಂತಿಸ್ತೀನಿ. ಸರ್ಕಾರದ ರೈತ ಸಂಘದ ಮುಖಂಡ ಲಕ್ಷ್ಮೀಕಾಂತ ಪಾಟೀಲ್ ಮುದ್ದರಕಿ, ತೂಕದಲ್ಲಿ ಯಾವುದೇ ಅನ್ಯಾಯ ಮಾಡದೆ ರೈತರ ಹತ್ತಿ ಖರೀದಿಸಬೇಕೆಂದು ಮನವಿ ಮಾಡಿದರು. ನಿಮಗೆ ಬರ್ತಕ್ಕಂಥ ಸವಲತ್ತನ್ನು ಅವ್ರಿಗೆ ಕೊಡ್ಲಕ್ಕೆ ಹೋಗ್ಬೇಡ್ರಿ. ಇದನ್ನ ಸರಿಯಾದ ರೀತಿಯಲ್ಲಿ ನೀವೇ ಏನಪ್ಪ ಅಂದ್ರೆ ಸಿಸೆ ಇವತ್ತೇನದು ಆ್ಯಪ್ ಮಾಡ್ಯಾರ, ಆ್ಯಪಿನ ಮುಖಾಂತರ ಏನಪ್ಪ ಅಂದ್ರೆ ನೀವೆಲ್ಲ ಅದೇನು ಪ್ರೊಸೀಜರ್ ಪ್ರಕಾರ ಮಾಡಿ ಅದೇನಾರ ತೊಂದರೆ ಆದ್ರೂ ಅಧಿಕಾರಿಗಳು ಇರ್ತಾರ, ಅಧಿಕಾರಿಗಳಿಗೆ ಹತ್ರ ಬಂದು ನೀವು ಮಾಹಿತಿ ತಗೊಂಡು ಅದನ್ನ ಅಪ್ಲೋಡ್ ಮಾಡಿ ಸದುಪಯೋಗ ಪಡ್ಕೋಬೇಕು. ಇದು ಏನು 8,060 ರೂಪಾಯಿ ಅದ. ನಾನು ಅಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಜೇರಟಗಿಯ ಹತ್ತಿ ಗಿರಣಿ ಮಾಲೀಕ ಸಂತೋಷ್ ಸೋಮನಾಳ, ಸರ್ಕಾರ ಹಾಗೂ ಭಾರತೀಯ ಹತ್ತಿ ನಿಗಮ ಸೂಚಿಸಿರುವ ಗಿರಣಿಗಳಿಗೆ ಬಂದು ರೈತರು ಹತ್ತಿ ಮಾರಾಟ ಮಾಡುವ ಬಗ್ಗೆ ಸಲಹೆ ನೀಡಿದರು. ಆರಾಮ್ಸರಿ ಗಾಡಿ ಖಾಲಿ ಆಗ್ತವ, ಆತಂಕ ಕೊಡಬೇಡ್ರಿ. ಎಲ್ಲಿ ಬಂದಾತಳಿ 2 ತಿಂಗಳು ಮೇಲ್ಪಟ್ಟು ನಡೀತದೆ. ಸೀಸೆ ನಿಮ್ಮಲ್ಲಿ ಮಾಲಿರೋ ತನಕ ಖರೀದಿ ಮಾಡೋದು ಗೌರ್ಮೆಂಟ್ ರೂಲ್ಸ್ ಅದ. ಯಾರು ಆತಂಕ ಪಡಬೇಡ್ರಿ. ಹತ್ತಿ ಮಾರಾಟ ಸಮಾಧಾನವಾಗಿ ಮಾಡಿ. ಕಮ್ಮಿ ರೇಟ್ನಾಗ 700 ರೂಪಾಯಿ ಹತ್ತಿ ಮಾರ್ಕೋಬೇಡ್ರಿ. ಇದು ಸ್ಕೀಮ್ ಸಿಗಲ್ಲ. ಇದು ನಮ್ಮ ಕರ್ನಾಟಕದ ಓಪನ್ ಆಗ್ಯಾವ. ಎಲ್ಲ ರೈತರು ಉಪಯೋಗ ತಗೋಬೇಕು.